ಮಕ್ಕಳ ಇವತ್ತು ನಮ್ಮ ಶಾಲೆಯಲ್ಲಿ ಕನಸಿನ ಕೂಸು MC ಟ್ರಸ್ಟ್ ವತಿಯಿಂದ ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಶೂಟ್ ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಂತೋಷದ ಖುಷಿಯ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ SDMC ಅಧ್ಯಕ್ಷರಾದ ವೀರಭದ್ರ ಸ್ವಾಮಿ ಅವರು ವಹಿಸ್ಕೊಂಡು ಅವ್ರಿಗೆ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹೇಳಿ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ಮಕ್ಕಳ ಪರವಾಗಿ ಶಾಲೆ ಪರವಾಗಿ ಅವರಿಗೆ ಸ್ವಾಗತವನ್ನ ಬಯಸ್ತೀನಿ. ಹಾಗೇನೆ ನಮ್ಮ SDMC ಸದಸ್ಯರಾದ ಪಾರ್ವತಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಕನಸಿನ ಕೂಸು MC ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಮಮತಾ M ರವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರು ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಶಾಲೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ರ್ಯಾಕ್ ಶೂಟ್ ಅನ್ನ ನೀಡ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಶಾಲೆಯ ಪರವಾಗಿ ನಮ್ಮ ಎಲ್ಲಾ ಶಿಕ್ಷಕರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಅವ್ರಿಗೆ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತೇನೆ. ನಾವು ಈ ಕನಸಿನ ಕೂಸು MC ಟ್ರಸ್ಟ್ ಅನ್ನ ನಾವು ನೋಡಿರ್ಲಿಲ್ಲ. ನಮ್ಗೆ ಪರಿಚಯ ಮಾಡಿ ನಮ್ಮ ಟ್ರಸ್ಟ್ ವತಿಯಿಂದ ನಿಮ್ಮ ಶಾಲೆಯ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿದಂತಹ ನಮ್ಮ CRP ಅವರಂತಹ ನಾಗರತ್ನ ಮೇಡಮ್ ರವರು ತುಂಬಾ ಉದಾರಿಗಳು ದಾನಿಗಳು ಆಗಿರುವಂತಹ ಅವರು ತಾವಾಗೆ ವಾಲಂಟಿಯರ್ ಆಗಿ, ನಾವು ಗೊತ್ತಿರ್ಲಿಲ್ಲ ಇವ್ರ ಕಡೆಯಿಂದ ಆಗ್ತದೆ ಅಂತ, ಅವರು ತಾವಾಗಿ ಹೇಳಿ ನಮ್ಮ ಶಾಲೆ ಮಕ್ಕಳಿಗೆ ಕೊಡಿಸ್ತೀವಿ ಅಂತ ಹೇಳಿ ಮುಂದೆ ಬಂದು ಕೊಡಿಸ್ತಾ ಇದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವ್ರಿಗೆ ಕಡೆ ನನ್ನ ವೈಯಕ್ತಿಕವಾಗಿ ನಮ್ಮ ಶಾಲೆ ಪರವಾಗಿ ಮತ್ತು ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಮಕ್ಕಳ ಪರವಾಗಿ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನ ಮತ್ತು ನಮ್ಮ ಶಾಲೆಯ ಶಿಕ್ಷಕಿಯವರಾದಂತಹ ರೇಣುಕಾ ಮೇಡಮ್ ರವರು ಕೂಡ ಹಾಗೂ ಸುಬ್ರಹ್ಮಣ್ಯ ಮತ್ತು ಗೆಸ್ಟ್ ಟೀಚರ್ ಆದಂತಹ ಸುಷ್ಮಾ ಮತ್ತು ರಾಘವೇಂದ್ರ ಅವರು ಕೂಡ ಹಾಜರಿದ್ದೀರಿ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ. ಎಲ್ಲ ಮಕ್ಕಳಿಗೂ ಕೂಡ ಟ್ರ್ಯಾಕ್ ಶೂಟ್ ಅನ್ನ ಪಡೆಯುವ ಖುಷಿಯಲ್ಲಿದ್ದೀರಿ. ನಿಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದೆರಡು ಮಾತನಾಡೋಣ ಅಂತ ಅನ್ಸುತ್ತೆ. ಚಿಕ್ಕಬಳ್ಳಾಪುರ ಅಲ್ಲ ಮೇಡಮ್? ಚಿಕ್ಕಬಳ್ಳಾಪುರ ಬೆಂಗಳೂರಿನಿಂದ ಮುಂದೆ ಇರುವಂತಹ ದೂರದ ಊರು. ಚಾಮರಾಜನಗರದ ದಡದಳ್ಳಿ ಎಲ್ಲೋ, ಚಿಕ್ಕಬಳ್ಳಾಪುರ ಎಲ್ಲೋ, ಅಜಗಜಾಂತರ ಸುಮಾರು 200 ಕಿಲೋಮೀಟರ್ಗಿಂತ ಹೆಚ್ಚು ದೂರದಂತಹ ಇರುವಂತಹ MC ಟ್ರಸ್ಟ್ ಅವರು ನಮ್ಮ ಶಾಲೆಯ ಮಕ್ಕಳ ಮೇಲೆ, ನಮ್ಮ ಶಾಲೆಯ ಮೇಲೆ ಅಭಿಮಾನವಿಟ್ಟು ಪ್ರತಿ ಟ್ರ್ಯಾಕ್ ಶೂಟ್ಗೆ 450 ರಿಂದ 500 ರೂಪಾಯಿ ಬೆಲೆ ಬಾಳುವಂತಹ ಟ್ರ್ಯಾಕ್ ಶೂಟನ್ನು ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಕೊಡ್ತೀವಿ ಅಂತ ಮುಂದೆ ಬಂದದ್ದಂತಹದ್ದು ನಿಜವಾಗೂ ಅವ್ರಿಗೆ ಶಿಕ್ಷಣದ ಬಗ್ಗೆ ಆಸಕ್ತಿ ಇರುವಂಥದ್ದು, ಮಕ್ಕಳ ಬಗ್ಗೆ ಆಸಕ್ತಿ ಇರುವಂಥದ್ದು, ಮಕ್ಕಳಿಗೆ ಶಿಕ್ಷಣ ಎಷ್ಟು ಅವಶ್ಯಕತೆ ಎನ್ನುವಂತಹ ಒಂದು ಅರಿವನ್ನು ಅವ್ರು ಹೇಳ್ತಾ ಇದ್ರು. ಅವರು ನಮ್ಮ ತಾಯಿ ಚೆನ್ನಾಗಿ ಓದಿಸ್ಬೇಕು, ಮಕ್ಕಳೆಲ್ಲ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಅಂತ. ಮತ್ತು ಅವ್ರ ಟ್ರಸ್ಟ್ ಕೂಡ ಹಂಗೆ ಇದೆ, ಕನಸಿನ ಕೂಸು. ಅದ್ರ ಬಗ್ಗೆ ಮೋಸ್ಟ್ಲಿ ಅವರೇ ಮಾತಾಡಲಿ, ನನಗೆ ಯಾಕೆ ಅದನ್ನ ಇಟ್ಕೊಂಡ್ರು ಅಂತ ಗೊತ್ತಿಲ್ಲ. ಟೋಟಲಿ ಕನಸಿನ ಕೂಸು ವತಿಯಿಂದ ನಮ್ಮ ಶಾಲೆಗೆ ಇಷ್ಟೊಂದು ಕೊಡುಗೆಯನ್ನು ಕೊಡ್ತಾ ಇರೋದಕ್ಕಾಗಿ ಮೇಡಮ್, ನಿಮ್ಮ ಸಂಸ್ಥೆ, ನಿಮ್ಮ ಟ್ರಸ್ಟು ಇನ್ನೂ ಚೆನ್ನಾಗಿ ಬೆಳೀಲಿ, ಉಜ್ವಲವಾಗಿ ಬೆಳೆದು ರಾಜ್ಯ ಮಟ್ಟದಲ್ಲಿ ಈ ಟ್ರಸ್ಟ್ ಗುರುತಿಸ್ಕೊಳ್ಳುವಂತ ಆಗಲಿ ಅಂತ ನಾನು ಕೂಡ ನಮ್ಮ ಶಾಲೆ ಪರವಾಗಿ ಆಶೆ ತಮಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬೆಳೆಸಿ ಹಾಗೆ ಟ್ರಸ್ಟ್ಗೆ ಇನ್ನೂ ಹೆಚ್ಚು ಸದಸ್ಯರನ್ನ ಮಾಡಿಕೊಂಡ್ರೆ, ಸ್ವಲ್ಪ ದಾನಿಗಳನ್ನ ಕೂಡಿಸ್ಕೊಂಡು ಆ ಟ್ರಸ್ಟನ್ನು ಇನ್ನೂ ವಿಶಾಲವಾಗಿ ಬೆಳೆಯೋಕೆ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಹಂಗಾಗಿ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಏನು ಟ್ರಸ್ಟ್ ವತಿಯಿಂದ ಏನು ನಮಗೆ ಮಕ್ಕಳಿಗೆ ಕೊಡ್ತಾ ಇದ್ದೀರಿ, ನಿಜಕ್ಕೂ ಕೂಡ ಖುಷಿಯಾಗಿದೆ. ಏನಪ್ಪ ಅಂತಂದರೆ, ಟ್ರಸ್ಟ್ ಯಾವಾಗಲೂ ಯಾವುದೇ ಟ್ರಸ್ಟ್ ಆದರೂ ಕೂಡ ಪಾರದರ್ಶಕವಾಗಿರ್ತವೆ ಅಂತೆ. ಅದಕ್ಕೆ ಟ್ರಸ್ಟ್ ಮಾಡುವಂಥದ್ದು, ಅದು ಎಲ್ಲರ ಸಹಭಾಗಿತ್ವದ, ಎಲ್ಲರ ಪಾರದರ್ಶಕವಾಗಿ
ಏನು ಕಾರ್ಯಕ್ರಮ ನಡೀತದೆ, ಏನು ಖರ್ಚು ಹೆಚ್ಚಾಗ್ತದೆ, ಏನು ಕೊಡುಗೆ ಬರ್ತದೆ, ಎಲ್ಲವನ್ನು ಟ್ರಸ್ಟ್ ಅನ್ನುವಂಥದ್ದು ಒಂದು ಪಾರದರ್ಶಕ ಸಂಸ್ಥೆ ಅಂತ. ಅದು ಇಂಗ್ಲೀಷಲ್ಲಿ, ಅದು ಕೋರ್ಟಲ್ಲಿ ಕೂಡ ಟ್ರಸ್ಟ್ ಅಂತಂದರೆ ಬಹಳ ಫೇತ್ಫುಲ್, ನಂಬಿಕೆಯಂತಹ ಸಂಸ್ಥೆ ಅನ್ನೋ ಒಂದು ಉದ್ದೇಶದಿಂದ ಯಾವುದೇ ದೊಡ್ಡ ದೊಡ್ಡ ವ್ಯವಹಾರಗಳು ನಡೆಯುವಾಗ ಟ್ರಸ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಸರ್ಕಾರ ಮತ್ತು ಕೋರ್ಟು. ಹಾಗಾಗಿ ತಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಮಕ್ಕಳಿಗೆ ವಿತರಣೆ ಮಾಡ್ತಾ ಇರೋದಕ್ಕಾಗಿ ತುಂಬ ಖುಷಿ ಇದೆ ಮೇಡಮ್. ಇನ್ನು ಮುಂದೆಯೂ ಕೂಡ ನಮ್ಮ ಶಾಲೆ ಮೇಲೆ ಅಭಿಮಾನ ಇಟ್ಟು ನಿಮ್ಮ ಟ್ರಸ್ಟ್ ವತಿಯಿಂದ ಇನ್ನೂ ಹೆಚ್ಚು ಹೆಚ್ಚು ಕೊಡುಗೆಗಳನ್ನು ನೀಡಿ ಅಂತ ತಮ್ಮಲ್ಲಿ ಕೋರ್ತಾ, ಹಾಗೆ ಅಲ್ಲಿಂದ ಬಂದು ನಮ್ಮ ಮಕ್ಕಳಿಗೆ ವಿತರಣೆ ಮಾಡ್ತಾ ಇರೋದ್ರಿಂದ ತಮಗೆ ನನ್ನ ಶಾಲೆಯ ಪರವಾಗಿ, ನನ್ನ ವೈಯಕ್ತಿಕವಾಗಿ ನಿಮಗೆ ಹೃತ್ಪೂರ್ವಕವಾದ ಹಾಗೂ ಅನಂತವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ, ತಮ್ಮ ಸಂಸ್ಥೆಗೂ ಒಳ್ಳೆಯದಾಗಲಿ, ನಿಮ್ಮ ಜೊತೆ ಕೈ ಜೋಡಿಸ್ತಾ ಇರುವಂತಹ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೋರ್ತಾ, ತಾವು ನಮ್ಮ ಮಕ್ಕಳಿಗೆ ವಿತರಣೆ ಮಾಡಿ ಆನಂತರ ಕನಸಿನ ಕೂಸು ವಿಚಾರವನ್ನು ಹೇಳ್ಬೇಕು ಅಂತ ಕೋರ್ತಾ, ನಮ್ಮ ಅಧ್ಯಕ್ಷರು ಇದ್ದಾರೆ, ನಿಮ್ಮ ಬರುವಿಕೆಯನ್ನು ಅವರು 3 ದಿವಸದಿಂದ ತಿಳಿಸಿ ಅವ್ರನ್ನ ಎಲ್ಲೋ ಹೋಗದ ರೀತಿ ಇಲ್ಲಿ ಇವತ್ತು ಕೂರಿಸ್ಕೊಂಡಿದ್ದೀವಿ. ಪಾಪ ತುಂಬ ತುರ್ತು ಕೆಲಸ, ಯಾಕಂದರೆ ಇವ್ರು ಹೋಗ್ಲಿಲ್ಲ ಅಂದರೆ ಇವರ ಜೊತೆಗಾರರು ಇರ್ತಾರಲ್ಲ ಅವ್ರಿಗೂ ಕೆಲಸ ಇರೋಲ್ಲ. ಅಲ್ಲಿ ಮೇಟಿಯಿಂದ ಹಿಂದೆ ಇರುವಂಥ ಜಾಯಿಂಟ್ ಏನು ವರ್ಕರ್ಸ್ ಇರ್ತಾರೆ ಅವ್ರಿಗೆ ಕೆಲಸ ಆಗಲ್ಲ. ಹಾಗಾಗಿ ಇಲ್ಲ, ನೀವು ಏನೇ ಇದ್ದರೂ ನಮ್ಮ ಶಾಲೆ ಅಧ್ಯಕ್ಷರಾಗಿರೋದ್ರಿಂದ, ಟ್ರಸ್ಟ್ ವತಿಯಿಂದ ಬರ್ತಾ ಇರೋದ್ರಿಂದ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಬೆಳಗ್ಗೆಯಿಂದನೂ ನಮ್ಮ ಜೊತೆ ಇಲ್ಲಿದ್ದಾರೆ. ಹಂಗಾಗಿ ಅವ್ರು ಹೇಳಿದ್ರು, ಬರಲ್ಲ ಸರ್, ಎಲ್ಲಿಂದ ಬಂದು ಎಲ್ಲೋ ನಮ್ಮ ಶಾಲೆ ಕೊಡ್ತಾ ಇದ್ದಾರೆ ಅಂತಂದರೆ ತುಂಬ ಮೆಚ್ಚಬೇಕಂತ ವಿಚಾರ ಅಂಥೇಳಿ. ಹಾಗೆ ಮೇಡಮ್, ನಮ್ಮಲ್ಲಿ ಒಂದು ಈ ರೀತಿ ಕೊಡುಗೆ ಕೊಟ್ಟಂತಹ ಯಾವುದೇ ವ್ಯಕ್ತಿ ಆಗಲಿ, ಸಣ್ಣ ಮಗು ಆಗಲಿ, ಅವರೆಲ್ಲರಿಗೂ ನಾವು ದಡದಳ್ಳಿ ಶಾಲೆಯಲ್ಲಿ ಜನವರಿ 26 ಗಣರಾಜ್ಯ ದಿನಾಚರಣೆ ದಿವಸ ಹಾನರ್ ಮಾಡುವಂಥ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡ್ಬಿಟ್ಟಿದ್ದು ಮೊದಲಿಂದನು ಪ್ರತಿ ವರ್ಷ. ಹಾಗಾಗಿ ಸಣ್ಣ ಮಕ್ಕಳು ಒಂದು 100 ರೂಪಾಯಿನ ಕೊಡುಗೆ ಕೊಟ್ಟರು, ಅವ್ರಿಗೂ ಒಂದು ಸಣ್ಣದಾಗಿ ಹಾನರ್ ಮಾಡ್ತೀವಿ. 1 ಲಕ್ಷ ರೂಪಾಯಿಂದ ಕೊಡುಗೆ ಕೊಟ್ಟರು ಅವ್ರಿಗೂ ಕೂಡ ಹಾನರ್ ಮಾಡ್ತೀವಿ. ದಯವಿಟ್ಟು ತಾವು ಜನವರಿ 26ಕ್ಕೆ ನಮ್ಮ ಶಾಲೆಗೆ, ಅವತ್ತು ರಜೆ ಇರ್ತದೆ, ನಮ್ಮ ಶಾಲೆಗೆ ಜನವರಿ 26ನೇ ತಾರೀಕು ಒಂದು 10 ಗಂಟೆ ಕರೆಕ್ಟಾಗಿ ತಾವು ಇಲ್ಲಿ ಹಾಜರಿದ್ದು ನಮ್ಮಿಂದ ಒಂದು ಸನ್ಮಾನವನ್ನು ತಾವು ಎಲ್ಲರ ಸಮ್ಮುಖದಲ್ಲಿ, ಊರವರೆಲ್ಲ ಇರ್ತಾರೆ ಆ ದಿನ. ಬಹುತೇಕ ಎಲ್ಲ ಜನವರಿ 26 ಮತ್ತು ಆಗಸ್ಟ್ 15 ಅವೆರಡು ದಿನಗಳು ಊರವರೆಲ್ಲ ಪ್ರೆಸೆಂಟ್ ಇರ್ತಾರೆ. ಹಾಗಾಗಿ ಜನವರಿ 26ಕ್ಕೆ ಈಗಲೇ ಹೇಳ್ತಾ ಇದ್ದೀವಿ, ತಾವು ಬರಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸ್ತಾ ಇವತ್ತು ವಿತರಣೆ ಮಾಡೋಣ ಮೇಡಮ್. ವಿತರಣೆ ಮಾಡಿದ ನಂತರ ತಾವು ಮಾತಾಡಿ, ಮತ್ತು ಆನಂತರ CRP ಅವರು ಕೂಡ ನಮಗೆ ಮಾತಾಡಲಿ ಅಂತ ಕೋರ್ತೀನಿ. ಥ್ಯಾಂಕ್ ಯು. ಮಕ್ಕಳೇ, ಈಗ ಒಂದು 4 ಜನ ಬಂದ್ರಪ್ಪ. ಇದನ್ನ ಮಾಡಿದ್ದೀವಿ. ಬಟ್ ಒಂದು 3 ಜನ ಹೆಣ್ಮಕ್ಳು ಸ್ವಲ್ಪ ಎಷ್ಟಿದೆ? 36 4 ಅಲ್ಲ, ಆಮೇಲೆ ಎಕ್ಸ್ಚೇಂಜ್ ಮಾಡೋಣ. ಸ್ವಲ್ಪ ಹಾಕ್ಸಿದ್ವಿ, ಬಟ್ ಇಲ್ಲಿ ಕೆಲವೊಂದು ಏನಾಗಿದೆ ಮೇಡಮ್, ಇದು ಮಾತಾಡಿದ್ರೆ ಅದು 36 ಅಂತ ಇಲ್ಲಿ ಹಾಕಿದ್ದಾರೆ, ಬಟ್ ಅದು 26 ಸೈಜ್ ಇದೆ. ಒಂದು ಹಂಗೆ ಆಯ್ತು, ಒಂದು 2-3 ಹಾಕಿರುವಂಥದ್ದು 36 ಅಂತ. ಒಂದು ಎಕ್ಸ್ಚೇಂಜ್ ಮಾಡೋಣ. ಆ ಥರ ಆದರೆ ನಾವು ಇಶ್ಯೂ ಮಾಡ್ತೀವಿ. ಹಾಕ್ಸಿ ನೋಡಿ, ಏನಾದ್ರು ಸಮಸ್ಯೆ ಆದರೆ ಅದನ್ನ ಬನ್ನಿ ಮೇಡಮ್. ಪರ್ವತ ಬಾಪ, ಅಲ್ಲಿ ನೀನು ಬಾ, ಚಿನ್ನ ಬಾ, ಕೊಡು. ಹಂಗೆ ರೀ. ಒಂದು ಇದು ಟ್ರ್ಯಾಕ್ ಶೂಟ್ ಇಸ್ಕೊಂಬಿಡ ಇಸ್ಕೊಂಡು ಕೈಲಿ ಹಿಡ್ಕೊಳ್ಳೋ.
ಹಿಂದಕ್ಕೆ ಬರ್ರಿ, ಹಿಂದಕ್ಕೆ ಬರ್ರಿ. ಇರಲಿ ಚಪ್ಪಳಿ ಹಾಕ್ರಪ್ಪ. ಥ್ಯಾಂಕ್ಸ್ ಹೇಳ್ರಪ್ಪ, ಒಂದೇ ಸಾರಿ ನೋಡೋಣ. ಈಗ ಇಲ್ಲಿಡಿ, ಆಮೇಲೆ ನಿಮ್ಮ ಸೈಜ್ ತಗಂತ ಕೊಡ್ತೀವಿ. ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಮತಾ ಮೇಡಮ್ ರವರು, ಕೋಶಾಧ್ಯಕ್ಷರು, ಕನಸಿನ ಕೂಸು ಟ್ರಸ್ಟ್ ಅವರು ಒಂದೆರಡು ಮಾತಾಡಬೇಕು ಅಂತ ಹೋಗ್ತಾರೆ. ವೇದಿಕೆಯ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯರಿಗೂ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಹಾಗೆ ನಮ್ಮ ಎಲ್ಲ ಪ್ರೀತಿಯ ಮಕ್ಕಳಿಗೂ ಕೂಡ ಬೆಳಗಿನ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಇವತ್ತಿನ ದಿನ ನಾವೇನಂತಂದ್ರೆ ನಮ್ಮ ಕನಸಿನ ಕೂಸು MC ಟ್ರಸ್ಟ್ ಅಂತ ಹೇಳಿ, ಸೊ ಆ ಟ್ರಸ್ಟ್ ವತಿಯಿಂದ ಈ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂತ ಎಲ್ಲಾ ಮಕ್ಕಳಿಗೂ ಕೂಡ ಸಮವಸ್ತ್ರವನ್ನ ವಿತರಣೆ ಮಾಡೋದಕ್ಕೆ ನಾವಿಲ್ಲಿ ಆಗಮಿಸಿದೀವಿ. ಸೊ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಅನುವು ಮಾಡಿಕೊಟ್ಟಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಗಣ್ಯರಿಗೆ ನಮ್ಮ MC ಟ್ರಸ್ಟ್ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಸರ್ ಕೇಳಿದ್ರು ಕನಸಿನ ಕೂಸು MC ಟ್ರಸ್ಟ್ ಅಂತ ಯಾಕೆ ಹೆಸರಿಟ್ಟಿರೋದು ಅಂತ. ಸೊ ಎಲ್ಲರಿಗೂ ಒಂದ್ ಕನಸಿರುತ್ತೆ, ಏನಾದ್ರೂ ಸಾಧನೆ ಮಾಡ್ಬೇಕು ಅಥವಾ ನಿಮ್ಗೂ ಇರುತ್ತೆ, ಹೌದಾ, ನಂಗ್ ಆಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿ. ಬಟ್ ನಮ್ ಕನಸು ಏನಂತಂದ್ರೆ ತುಂಬಾ ದೊಡ್ಡದು. ನಮ್ಗೆ ಮೇನ್ ಏನಂತಂದ್ರೆ ನಮ್ಮ ಒಂದು ಕನಸಿನ ಕೂಸು MC ಟ್ರಸ್ಟ್ ಇದೆಯಲ್ಲ, ಶಿಕ್ಷಣ ಆರೋಗ್ಯ ಇವೆರಡಕ್ಕೆ ನಾನು ತುಂಬಾ ಒತ್ತು ಕೊಡುವಂತ ಇದನ್ನ. ಯಾಕಂದ್ರೆ ನಾವು ಶಿಕ್ಷಣ ಚೆನ್ನಾಗಿ ತಗೊಂಡ್ರೆ ಚೆನ್ನಾಗಿ ಪ್ರಪಂಚದ ಸಮಾಜದಲ್ಲಿ ಒಂದು ಒಳ್ಳೆ ನಮ್ಗೆ ಬೆಲೆ ಇರುತ್ತೆ, ಹೌದಾ. ಚೆನ್ನಾಗಿ ಓದಿದೀವಿ, ಚೆನ್ನಾಗಿ ಒಳ್ಳೆ ಸ್ಥಾನಮಾನದಲ್ಲಿ ಇದೀವಿ ಅಂತಂದ್ರೆ. ಸೊ ಹಾಗಾಗಿ ನನಗೆ ಶಿಕ್ಷಣದ ಬಗ್ಗೆ ಮತ್ತೆ ಆರೋಗ್ಯ, ನಮ್ಗೆಲ್ಲರಿಗೂ ಆರೋಗ್ಯ ಚೆನ್ನಾಗಿರ್ಬೇಕು, ಹೌದಾ. ನಾವೆಲ್ಲ ಚೆನ್ನಾಗಿ ಆರೋಗ್ಯವಾಗಿದ್ರೇನೆ ನಾವೆಲ್ಲರೂ ಒಂದೊಳ್ಳೆ ಕೆಲಸ ಮಾಡ್ಲಿಕ್ಕೆ ಚೆನ್ನಾಗಿ ಮೂಡಿರ್ತಕ್ಕಂಥದ್ದು. ನಿಮ್ಗೆ ಆರೋಗ್ಯ ಸರಿಗಿಲ್ಲ ಅಂದ್ರೆ ನೀವು ಓದ್ಕೊಳ್ತೀರಾ, ಕೆಲಸ ಮಾಡ್ತೀರಾ, ಹೌದಾ. ಸೊ ಅದಕ್ಕೆ ಆರೋಗ್ಯ ನಮ್ಗೆ ತುಂಬಾ ಮುಖ್ಯ. ಅದ್ರ ಜೊತೆ ಮಹಿಳಾ ಸಬಲೀಕರಣ ಅಂತ ಹೇಳಿ. ಸೊ ಎಷ್ಟೋ ಕಡೆ ಹೆಣ್ಮಕ್ಳನ್ನ ಸ್ಕೂಲಿಗೆ ಕಳ್ಸಲ್ಲ, 15 ವರ್ಷ ಆಗ್ತಿದ್ದಂಗೆ ಮದ್ವೆ ಮಾಡಿ ಕಳಿಸ್ತಾರೆ. ಇವಾಗೂ ಕೂಡ ಇದೆ, ಹೌದಾ. ಮಕ್ಳಿಗೆಲ್ಲ ಮದ್ವೆ ಮಾಡ್ತಾರೆ. ಹೆಣ್ಮಗು ಹುಟ್ಟಿದೆ ಅಂತಂದ್ರೆ ಹೆಣ್ಮಗು ಹೊಟ್ಟೆ ಒಳಗಡೆ ಹೆಣ್ಮಗು ಇದೆ ಅಂತ ಗೊತ್ತಾದ್ರೆ ಸಾಕು, ಅದ್ರ ಸಾಯಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಹೆಣ್ಮಗು ಬೇಡಲೇ ಬೇಡ ಅನ್ನೋ ಲೆಕ್ಕಕ್ಕೆ. ಅಂದ್ರೆ ಹೆಣ್ಮಗ್ಳು ನಮ್ಮ ಮನೇಲಿ ಇರಲ್ಲ, ಯಾರ್ದೋ ಮನೆಗೆ ಹೋಗ್ತಾಳೆ, ಅವಳನ್ನ ಯಾಕೆ ಓದಿಸ್ಬೇಕು, ಹೌದಾ. ಸೊ ಹಾಗಾಗಿ ಮಹಿಳಾ ಸಬಲೀಕರಣ ಅದೊಂದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪರಿಸರ ಇದ್ರೇನೆ ನಾವು, ಹೌದಾ. ನಮ್ಗೆಲ್ಲ ಒಳ್ಳೆ ಗಾಳಿ ಬೇಕು ಕುಡಿಯೋದಿಕ್ಕೆ, ಹೌದಾ. ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಬೇಕು, ಕುಡಿಯೋದಕ್ಕೆ ಒಳ್ಳೆ ನೀರ್ ಬೇಕು, ಹೌದಾ. ಮತ್ತೆ ನಾವು ಬದುಕೋದಿಕ್ಕೆ ಸುತ್ತಮುತ್ತ ಒಳ್ಳೆ ವಾತಾವರಣ ಇರ್ಬೇಕು, ಅಂದ್ರೆ ನಮ್ ಪರಿಸರ ಚೆನ್ನಾಗಿರ್ಬೇಕು. ಸಿಗ್ತಾ ಇದೆಯಾ ನಮ್ಗೆ ಒಳ್ಳೆ ಗಾಳಿ? ಸಿಗ್ತಾ ಇದೆಯಾ? ನಿಜವಾಗ್ಲೂ ಸಿಗ್ತಾ ಇದೆಯಾ? ಗಡದಳ್ಳಿನಲ್ಲಿ ಸಿಗ್ತಾ ಇದೆ, ಯಾಕಂದ್ರೆ ಗಿಡ ಮರ ಚೆನ್ನಾಗಿದೆ. ಬರ್ತಾ ನೋಡ್ದೆ, ಸುತ್ತಮುತ್ತ ಗಿಡ ಮರಗಳು, ವಾತಾವರಣ ತುಂಬಾ ಚೆನ್ನಾಗಿದೆ. ನಿಮ್ಮ ಒಂದು ದಡದಳ್ಳಿಯಲ್ಲಿ ಸಿಗ್ತಾ ಇದೆ. ಆದ್ರೆ ನೀವ್ ಏನಾದ್ರು ಸಿಟಿ ಕಡೆ ಹೋಗಿದೀರಾ ಅಂದ್ರೆ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ, ಒಳ್ಳೆ ಕುಡಿಯೋದಕ್ಕೆ ಒಳ್ಳೆ ನೀರಿಲ್ಲ, ಮತ್ತೆ ಬದುಕೋದಕ್ಕೂ ಒಳ್ಳೆ ವಾತಾವರಣ ಇಲ್ಲ, ಹೌದಾ. ಎಲ್ಲಾ ಕಡೆನೂ ಮರ ಗಿಡಗಳನ್ನ ಕಡಿತಾ ಇದಾರೆ, ಹೌದಾ. ನೀವೆಲ್ಲ ಗಿಡಗಳನ್ನ ಯಾವತ್ತಾದ್ರೂ ನೆಟ್ಟಿದ್ದೀರಾ? ಯಾವಾಗ ನೆಟ್ಟಿದ್ದೀರಾ? ಪರಿಸರ ದಿನಾಚರಣೆ ದಿನ ಒಂದಿನ ನೆಟ್ರೆ ಸಾಕಾ? ಮತ್ತಿನ್ಯಾವಾಗ ನೆಡ್ತೀರಾ? ಡೈಲಿ ಒಂದು ಬೇಡ, ಅವಶ್ಯಕತೆ ಇಲ್ಲ. ಎಲ್ಲರೂ ಅಷ್ಟೇ, ನಿಮ್ಮ ಒಂದು ಹುಟ್ಟು ಹಬ್ಬದ ದಿನ ತಪ್ಪದಿರ ನಿಮ್ಮ ಒಂದು ಶಾಲೆ ಆವರಣದಲ್ಲಿ ಇರ್ಬೋದು, ಅಥವಾ ನಿಮ್ ಮನೆ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಜಾಗ, ನಿಮ್ ಮನೆ ಒಳಗಡೆ ನಿಮ್ ಮನೆ ಒಳಗಡೆ ಗೇಟ್ ಒಳಗಡೆನೆ ಎಲ್ಲಾದ್ರೂ ಜಾಗ ಇತ್ತಂದ್ರೆ ಎಲ್ಲರೂ ಒಂದೊಂದ್ ಗಿಡ ನೆಡಿ. ಯಾಕೆ ಗಿಡ ನೆಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಇವತ್ತು ಪರಿಸರವನ್ನ ಗಿಡಗಳನ್ನ ನೆಟ್ರೆ, ಗಿಡ ನೆಟ್ರೇನೆ ನಮ್ಗೆ ಮಳೆ ಆಗೋದು, ಹೌದಾ. ಮರಗಳಿಂದಾನೇ ನಮ್ಗೆ ಮಳೆ ಬರ್ತಕ್ಕಂಥದ್ದು. ನೀವೆಲ್ಲರೂ ಎಷ್ಟನೇ ಕ್ಲಾಸ್ ಮಕ್ಳಿದ್ದೀರಾ? 5ನೇ ಕ್ಲಾಸ್ ಮಕ್ಳಿದ್ದೀರಾ, ಹೌದಾ. ನಮ್ಗೆ
4th ಎಲ್ಲ ಕ್ಲಾಸ್ ಮಕ್ಳು ಇದ್ದೀರಾ. ನಮ್ಗೆ ಒಳ್ಳೆ ಗಾಳಿ ಬೇಕು ಅಂತಂದ್ರೆ ಉಸಿರಾಡೋದಕ್ಕೆ ಮರಗಳು ಆಕ್ಸಿಜನ್ ಬಿಟ್ರೇನೆ ನಾವು ಉಸಿರಾಡ್ತೀವಿ ಚೆನ್ನಾಗಿ, ಹೌದಾ? ಅದು ಏನು ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ಳುತ್ತೆ, ನಮ್ಗೆ ಆಮ್ಲಜನಕವನ್ನ ಕೊಡುತ್ತೆ. ಅದೇ ಮರಗಳೇ ಇಲ್ಲ ಅಂತಂದ್ರೆ ಉಸಿರಾಡೋದಕ್ಕೆ ಗಾಳಿ ಸಿಗುತ್ತೆ, ಆಮ್ಲಜನಕ ಸಿಗುತ್ತೆ ನಮ್ಗೆ, ಹೌದಾ? ಈ ಮರ ಗಿಡಗಳ ಇಂದಾನೆ ನಮ್ಗೆ ಮಳೆ ಬೀಳೋಂಥದ್ದು. ಮಳೆನೇ ಬೀಳ್ಲಿಲ್ಲ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಬೆಳೆ ಬೆಳೆಯಕ್ಕಾಗತ್ತಾ? ನಿಮ್ಗೆಲ್ಲ ಬೆಳೆ ಬೆಳಿಲಿಲ್ಲ ಅಂದ್ರೆ ರೈತರು ನಿಮ್ಗೆಲ್ಲ ಊಟ ಸಿಗುತ್ತಾ? ಊಟ ಸಿಕ್ಕಿಲ್ಲ ಅಂದ್ರೆ ಏನಾಗತ್ತೆ? ನೀವೆಲ್ಲ ಹಸುವಿನಿಂದ ಬಳಲ್ತೀರಾ, ಹೌದಾ? ಅಂದ್ರೆ ಒಂದು ಗಿಡ ನೆಟ್ರೆ, ಒಂದು ಮರ ನೆಟ್ರೆ ಅದು ನಮ್ಗೆ ಎಷ್ಟು ಉಪಯೋಗಕ್ಕಿದೆ ಅಂತಂದ್ರೆ, ಅಂದ್ರೆ ಅವಿದ್ರೇನೆ ನಾವು, ಹೌದಾ? ನಾವಿದ್ರೆ ಅದಲ್ಲ. ಒಪ್ಕೊಳ್ತೀರಾ? ಅದಕ್ಕೋಸ್ಕರನೇ ನಮ್ ಪರಿಸರವನ್ನ ನಾವು ಕಾಪಾಡ್ಕೋಬೇಕು. ಅದನ್ನ ನಾವು ಚೆನ್ನಾಗಿ ಕಾಪಾಡ್ಕೊಂಡಿದೀವಿ ಅಂತಂದ್ರೆ ಅದು ಕೂಡ ನಮ್ಗೆ ಒಳ್ಳೆ ಉಪಯೋಗವನ್ನ ಮಾಡುತ್ತೆ. ಸೊ ಅದರ ಒಂದು ಉದ್ದೇಶನೇ ಈ ಒಂದು ನಮ್ಮ ಕನಸಿನ ಕೂಸು MC ಟ್ರಸ್ಟ್ ಅಂತ ಹೇಳಿ. ಕನಸಿನ ಕೂಸು ಅಂತಂದ್ರೆ ಅದೇನು ಚಿಕ್ಕ ಚಿಕ್ಕ ಉದ್ದೇಶಗಳನ್ನ ಇಟ್ಕೊಂಡಿಲ್ಲ, ಅದು ತುಂಬಾ ಉದ್ದೇಶ ದೊಡ್ಡದಿದೆ. ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡ್ಬೇಕು ಅನ್ನೋದು ನಮ್ಮ ಈ ಒಂದು ಟ್ರಸ್ಟ್ ಉದ್ದೇಶ. ಇಲ್ಲಿ MC ಅಂತಂದ್ರೆ ಬರೀ 2 ಅಕ್ಷರ ಅಲ್ಲ. ಸೊ MC ಅಂತಂದ್ರೆ ಮಮತಾ ಮತ್ತೆ ಚರಣ್ಯ ನಮ್ಮ ಮನೆಗೆ ಒನ್ ಅಂಡ್ ಓನ್ಲಿ ಮಗು, ಅದು ಚಿಕ್ಕ ಮಗು, ಅದು ತುಂಬಾ ಆಕ್ಟಿವ್ ಆಗಿದೆ. ಓಕೆನಾ? MC ಅಂತಂದ್ರೆ ನಮ್ ತಂದೆ ಹೆಸರು ಮಹದೇವಯ್ಯ ಮತ್ತೆ ಚೆನ್ನಂಜಮ್ಮ ಅಂತ ಹೇಳಿ. ಓಕೆನಾ? ಸೊ ಅವ್ರಿಗೂ ಕೂಡ ಏನು, ನಮ್ಮನ್ನ ತಂದೆ ತಾಯಿ ಇಷ್ಟು ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂತಂದ್ರೆ, ಹೌದಾ? ಅವ್ರಿಗೂ ನಾವು ಬೆಳೆಸ್ಬೇಕು ತಾನೆ. ಅವ್ರನ್ನು ಅಲ್ಲೇ ಇಡ್ಬೇಕು. ಅವ್ರು ಯಾವತ್ತೂ ನಮ್ಮನ್ನ ಇಲ್ಲಿ ಇಡ್ಬೇಕು, ಮೇಲೆ ಇಡ್ಬೇಕು ಅಂತ ನೋಡಿದಾಗ ನಾವು ಕೂಡ ಅಷ್ಟೇ ಅವ್ರನ್ನ ಎಲ್ಲಿಡ್ಬೇಕು? ಅಲ್ಲೇ ಇಡೋ ಲೆವೆಲ್ಗೆ ನಾವು ಮಾಡ್ಬೇಕು. ಸೊ ಅದ್ರಿಂದಾನೇ ಈ ಒಂದು ಟ್ರಸ್ಟ್ಗೆ MC ಟ್ರಸ್ಟ್ ಅಂತ ಹೆಸರಿಟ್ಟಿರುವಂತದ್ದು. ಸೊ ಇಷ್ಟು ಮಾತುಗಳನ್ನ ಹೇಳೋದಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಕನಸಿನ ಕೂಸು ಅದರ ದೇವೋದ್ದೇಶಗಳನ್ನ ಮ್ಯಾಮ್ ರವರು ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಶಿಕ್ಷಣ, ಆರೋಗ್ಯ, ಪರಿಸರ ಇವು 3 ನಮ್ಮ ಮನುಷ್ಯರಿಗೆ ಅತಿ ಅವಶ್ಯಕವಾಗಿ ಬೇಕಾದಂತಹ ಒಂದು ಅವಿನಾಭಾವ ಸಂಬಂಧ ನಮ್ಮ ಜೊತೆನಲ್ಲಿ ಇರಬೇಕು ಅಂತೇಳಿ ಅದನ್ನ ಅಭಿವೃದ್ಧಿ ಪಡಿಸುವ ದೃಷ್ಟಿಯಿಂದ ಈ ಟ್ರಸ್ಟ್ ಅನ್ನ ಇಟ್ಕೊಂಡಿದ್ದಾರೆ. ಆ ಟ್ರಸ್ಟ್ ವತಿಯಿಂದ ಬರೀ ಶಿಕ್ಷಣ ಆಗ್ಬೇಕು ಅಂತಂದ್ರೆ ಮಕ್ಕಳಿಗೆ ಶಾಲೆಗೆ ನಿರಂತರವಾಗಿ ಬರಬೇಕು. ಅದಕ್ಕೆ ಅಟ್ರಾಕ್ಷನ್ ಮಾಡ್ಲಿಕ್ಕೆ ನಿಮ್ಗೆ ಟ್ರ್ಯಾಕ್ ಶೂಟ್ ಅನ್ನು ಕೊಡ್ತಾ ಇರೋದು. ಅಂದ್ರೆ ನಿತ್ಯ ನಿರಂತರವಾಗಿ ಶಾಲೆಗೆ ಬಂದ್ರೆ ಶಿಕ್ಷಣ ಕಲಿತೀರಿ ಅನ್ನೋದು ಅವರ ಉದ್ದೇಶ ಆಗಿರ್ತದೆ. ಮೇಡಮ್ ಅವ್ರಿಗೆ ಅದರ ಬಗ್ಗೆ ಹೆಚ್ಚಿನ ವಿವರ ಕೊಟ್ಟಿದ್ದಾರೆ. ಮತ್ತೆ ಎಲ್ಲೂ ಕೂಡ ನಾವು ಟ್ರ್ಯಾಕ್ ಶೂಟ್ ಅನ್ನ ವಿತರಣೆ ಮಾಡಿ ನಮ್ಮ ಹೆಸರನ್ನ ಪಡ್ಕತ್ತೀವಿ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಅವ್ರು ಎಲ್ಲೂ ಹೇಳ್ಕೊಳ್ಳಿಲ್ಲ. ಅದು ಅವರ ದೊಡ್ಡ ಗುಣ. ಇರ್ಲಿ, ಹಂಗೆ ದೊಡ್ಡ ಗುಣವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಹೋಗ್ಬಿಟ್ಟು ಮತ್ತೆ ಆಯ್ತು, 1-2 ಮಾತಾಡ್ಬಿಡಿ. ಧನ್ಯವಾದಗಳು ಹೇಳ್ಬಿಡಿ ಅವ್ರಿಗೆ. ಮುಂದಕ್ಕೆ ನಾವು ಮಾತಾಡ್ತೀವಿ. ಈಗ ನಮ್ಮ ಅಧ್ಯಕ್ಷರು ತುರ್ತು ಕಾರ್ಯಕ್ರಮದಲ್ಲಿ ಹೋಗ್ತಾ ಇರೋದ್ರಿಂದ ಅವರು ಕನಸಿನ ಕೂಸು MC ಅವರಿಂದ ಮಮತಾ ಅಧ್ಯಕ್ಷರು ಅವರೆಲ್ಲ ಮಕ್ಕಳಿಗೆ ಟ್ಯಾಕ್ಸ್ ಸೂಟ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಸ್ಕೂಲ್ ನ ಅಧ್ಯಕ್ಷರಾಗಿ ಒಂದು ಒಳ್ಳೆ ಕೆಲಸ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಧನ್ಯವಾದ. MC ಟ್ರಸ್ಟ್ ನವರಿಗೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ತಿಳಿಸ್ತಂತ ನಮ್ಮ ಅಧ್ಯಕ್ಷರಿಗೆ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆಯ ಮೇಲೆ ಹಾಜರಾಗಿದ್ದಂತಹ SDMC ಅಧ್ಯಕ್ಷರೇ, ಸದಸ್ಯರೇ, ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಮಾದೇಸ್ವಾಮಿ ಸರ್ ಅವರೇ, ಸುಬ್ರಹ್ಮಣ್ಯ ಸರ್ ಅವರೇ, ರೇಣುಕಾ ಮೇಡಮ್ ಅವರೇ, ಸುಷ್ಮಾ ಅವರೇ, ರಾಘು ಅವರೇ, ಹಾಗೆ ಕನಸಿನ ಕೂಸು ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಮಮತಾ ಅವರೇ, ಪುಟಾಣಿ ವಿದ್ಯಾರ್ಥಿಗಳೇ, ಈ ದಿನ ಟ್ರಸ್ಟ್ ನ ವತಿಯಿಂದ ನಿಮ್ಗೆಲ್ಲ ಟ್ರ್ಯಾಕ್ ಸೂಟ್ ಅನ್ನ ವಿತರಣೆ ಮಾಡ್ತಾ ಇದೀವಿ. ಆಕ್ಚುಲಿ ಇದು ಯಾರಿಗೂ ವಿಷಯ ಗೊತ್ತಾಗ್ಬಾರ್ದು ಅಂತ ಅನ್ಕೊಂಡಿದ್ವಿ. ಆದ್ರೆ ಹೊಸದಾಗಿ ಒಂದು ಸಾಧನೆಗೆ ಕೈ ಹಾಕಿರ್ತಕ್ಕಂತ ಟ್ರಸ್ಟ್ಗೆ ಒಂದು ಅವಕಾಶವನ್ನ ಕೊಟ್ಟು ಇದೇ ರೀತಿ ಎನ್ಕರೇಜ್ ಮಾಡೋಣ ಅನ್ನೋ ಕಾರಣಕ್ಕೆ ಟ್ರಸ್ಟ್ ಮೂಲಕ ಇದನ್ನ ನಡೆಸ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಮಕ್ಳು ಈಗಾಗ್ಲೇ ನಿಮ್ಗೆ ಶಾಲೆಯಲ್ಲಿ 2 ಜೊತೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಇನ್ನೊಂದು ಅಗತ್ಯ ಇತ್ತ ಅನ್ನೋದು ಒಂದ್ ಕಡೆ ಕ್ವಶನ್. ಹೌದು ಇದೆ. ಯಾಕೆ ಅಂತಂದ್ರೆ ಇವತ್ತು ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ ಇದೆ. ಬರೀ ಯೂನಿಫಾರ್ಮು ಮೇಲಿನ ಒಂದು ನೋಟವನ್ನ ನೋಡಿನೇ ಪೋಷಕರು ಏನಾಗ್ತಾ ಇದಾರೆ, ಹೆಚ್ಚು ಅಟ್ರಾಕ್ಟ್ ಆಗ್ತಾ ಇದಾರೆ. ಅದಕ್ಕೆ ಸರಿಸಮನಾಗಿ ಇರಬೇಕು ನಮ್ಮ ಶಾಲೆಗಳು ಅನ್ನೋದು ಉದ್ದೇಶ. ಸೊ ಆ ಉದ್ದೇಶದಿಂದ ಒಂದಾದ್ರೆ
ನಮ್ ಶಾಲೆಗೆ ಒಂದು ಪಬ್ಲಿಸಿಟಿ ಸಿಕ್ಲಿ ಅಂತೇಳಿ. ಯಾವ್ದಕ್ಕೂ ಕಡಿಮೆ ಇಲ್ಲ, ಎಲ್ಲಾ ಕಡೆ ಒಂದೇ ಶಿಕ್ಷಣನೇ ಕೊಡೋದು, ಭಾಷೆ ಬೇರೆ ಅಷ್ಟೇ. ನಾನು ಈ ಕ್ಲಸ್ಟರ್ಗೆ CRP ಆಗಿ ಬಂದಾಗ ನನ್ ಸರ್ಗೆ ಪ್ರಾಮಿಸ್ ಮಾಡಿದ್ದೆ, ಅದನ್ನ ಫುಲ್ಫಿಲ್ ಮಾಡಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಕೊರಗಿತ್ತು ನನಗೆ. ಅದನ್ನ ಇವತ್ತು ಫುಲ್ಫಿಲ್ ಮಾಡ್ತಿದ್ದೀನಿ ಅನ್ನೋ ಸಂತೋಷನೂ ಇದೆ. ನಿಮ್ಗೆ ಚೆನ್ನಾಗಿ ಓದ್ಲಿ ಅಂತ ಅಷ್ಟೇ, ಇವೆಲ್ಲ ಎನ್ಕರೇಜ್ಮೆಂಟ್ ಅಷ್ಟೇ, ಇನ್ನೇನು ಅಲ್ಲ. ಚೆನ್ನಾಗಿ ಓದ್ಬೇಕು, ನೀವು ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗ್ಬೇಕು. ಅದೇ ಈ ಟ್ರಸ್ಟಿನ ಗುರಿ ಉದ್ದೇಶಗಳು. 4 ಗುರಿಯನ್ನ ಹೊಂದಿದೆ ಇದು. ಶಿಕ್ಷಣ, ಗುಣಮಟ್ಟದ ಶಿಕ್ಷಣ, ನಮ್ಮಿಂದ ಎಷ್ಟು ಸಾಧ್ಯನೋ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಅಷ್ಟನ್ನು ಕೊಡೋ ಅಂತ ವ್ಯವಸ್ಥೆ ಈ ಟ್ರಸ್ಟ್ ಇಂದ ಆಗುತ್ತೆ. 2ನೇದು ಆರೋಗ್ಯ. ಆರೋಗ್ಯ ಇದ್ರೇನೆ ಎಲ್ಲವೂ ಸಹ. ಹಾಗಾಗಿ ಹೆಲ್ತ್ ಕ್ಯಾಂಪ್ಗಳು, ಫುಡ್ ಕ್ಯಾಂಪ್ಗಳು ಎಲ್ಲ ನಡೆಯುತ್ತೆ. ನೆಕ್ಸ್ಟ್ ಮಹಿಳಾ ಸಬಲೀಕರಣ. ಆಗ್ಲೇ ಹೇಳ್ತಿದ್ರಲ್ವಾ, ಒಂದು ಹೈಸ್ಕೂಲ್ ದಾಟಿದ ನಂತರ, ಕಾಲೇಜ್ ದಾಟಿದ ನಂತರ ಏನ್ ಮಾಡ್ತಾರೆ, ಆ ಮಕ್ಕಳಿಗೆ ಮದ್ವೆ ಮಾಡೋ ಅಂತದ್ದು. ಗಂಡ ಸರಿ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ಡಿಸ್ಪ್ಯೂಟ್ಗಳಾಗಿ ಏನಾದ್ರೂ ಸೆಪರೇಟ್ ಆದಂತ ಸಂದರ್ಭದಲ್ಲಿ ಅಂತ ಮಹಿಳೆಯರಿಗೂ ಸಹ ಈ ಒಂದು ಟ್ರಸ್ಟ್ ನ ವತಿಯಿಂದ ಜೀವನ ಕಟ್ಕೊಳ್ಳೋ ಅಂತ ಎಲ್ಲ ಕೌಶಲ್ಯ ಭರಿತ ಕಾರ್ಯಕ್ರಮಗಳನ್ನು ಸಹ ನಡೆಸುತ್ತೆ ಮುಂದಿನ ದಿನಗಳಲ್ಲಿ. ಹಾಗೆ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಪರಿಸರ ಇದ್ರೇನೆ ನಾವು, ಹಸಿರೇ ಉಸಿರು ಅಲ್ವಾ, ಮಳೆ ಬೆಳೆ ಇವೆಲ್ಲವೂ ಪರಿಸರವನ್ನ ಅವಲಂಬಿತವಾಗಿ ಇರೋ ಅಂತದ್ದು. ಹಾಗಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳು ಸಹ ಈ ಟ್ರಸ್ಟ್ ಅಡಿಯಲ್ಲಿ ಮುಂದೆ ನಡೀತಾ ಹೋಗುತ್ತೆ. ಒಂದು ಯೋಜನೆಗಳನ್ನ ರೂಪಿಸ್ಕೊಳ್ತಾ ಇದಾರೆ, ಆ ಪ್ರಕಾರ ನಡೆಯುತ್ತೆ. ಅದು ಬೇರೆ ಕಡೆ ಇದ್ರೂ ಸಹ ಏನು ಕರ್ನಾಟಕದ ಕೊನೆ ಜಿಲ್ಲೆಗಳಿದೆ, ಅದನ್ನು ಸಹ ತಲುಪುವಂತ ವ್ಯವಸ್ಥೆಗಳು ಆಗುತ್ತೆ ಮುಂದಿನ ದಿನಗಳಲ್ಲಿ. ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲ್ಲ ಈ ಟ್ರಸ್ಟ್ ಇಂದ. ಸೊ ಇನ್ನಷ್ಟು ಬೆಳಿಲಿ ಅಂತ ನಾನು ಆಶಿಸ್ತಾ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ 1-2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಆಮೇಲೆ ಇದನ್ನ ಹೇಗೆ ಬಳಕೆ ಮಾಡ್ಬೇಕು ಅನ್ನೋದನ್ನ ಸರ್ ಹೇಳ್ತಾರೆ. CRP ನಾಗರತ್ನ ಮೇಡಮ್ ಕೂಡ ಈ ಟ್ರಸ್ಟ್ ನ ದೇವೋದ್ದೇಶಗಳನ್ನು ಕುರಿತು ಮತ್ತು ಅವರ ಒಂದು ಅಭಿಲಾಷೆ ಏನಿತ್ತು, ಕಳೆದ 1.5 ವರ್ಷದ ಹಿಂದೆ ನಮ್ಮ ಶಾಲೆಗೆ ಶಾಲಾ ಮಕ್ಕಳಿಗೆ ಯೂನಿಫಾರ್ಮ್, ವಿಶೇಷವಾದ ಯೂನಿಫಾರ್ಮ್ ಕೊಡಿಸ್ತೀವಿ ಅಂತ ಏನು ಹೇಳಿದ್ರು, ಅದನ್ನ ನಡ್ಸ್ಕೊಟ್ಟಿದೆ ಅಂತ ತಮ್ಮ ಏನು ಒಂದು ಭರವಸೆ ನೀಡಿದ್ರು ಅದನ್ನ ಈಡೇರಿಸ್ತಿ ಅನ್ನೋ ಒಂದು ಸಂತೃಪ್ತಿಯ ಭಾವ ಅವರಲ್ಲಿ ಇವತ್ತು ತುಂಬಿ ತುಳುಕ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಈ ಕಾರ್ಯಕ್ರಮದ ಕುರಿತು ನಮ್ಮ ರೇಣುಕಾ ಮೇಡಮ್ ಅಂತ ಹೇಳಿ ಮಾತಾಡ್ಬೇಕಂತ ಕೋರ್ತೇನೆ. MC ಟ್ರಸ್ಟ್ ಅದು ನಿಜ ಖುಷಿ ಅನಿಸ್ತು. ಫಸ್ಟ್ ಆಫ್ ಆಲ್ ಏನಂದ್ರೆ ಎಂ ಅಂದ್ರೆ ಮಹದೇವಯ್ಯ ಮತ್ತೆ ಚೆನ್ನಾಗ, ಇನ್ನೊಂದು ಎಂಗೆ ಮಮತಾ, ಮತ್ತೆ C ಅಂದ್ರೆ ಚಾರಣ್ಯ ಅಂತ ಇಟ್ಕೊಂಡಿದ್ದಾರೆ. ಮಂಜುಳ ಯಾರು ಮೇಡಮ್ ಅವರು, ಚಂದ್ರಶೇಖರ್ ಅವ್ರ ಹಸ್ಬೆಂಡ್. ಹಾಗಾಗಿ ನನ್ಗೆ ತಿಳಿದ ಮಟ್ಟಿಗೆ ಮಾತ್ರ ಟ್ರಸ್ಟ್ ಅಂತ ಹೇಳಿದ್ರೆ ಟ್ರಸ್ಟ್ ಅನ್ನು ಅಷ್ಟು ಸುಲಭವಾಗಿ ಸ್ಥಾಪನೆ ಮಾಡ್ಕೊಳ್ತಾಗಲ್ಲ, ಓಪನ್ ಮಾಡ್ಕೊಳಕ್ಕಾಗಲ್ಲ. ಅದು ಈ ತಲೆಯಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತು ಅಂದ್ರೆ ಮೇಡಮ್ ಅವರು ಸ್ಟಾರ್ಟ್ ಮಾಡಿದ್ದಾರೆ, ಅವ್ರ ಮನೆತನಕ್ಕೆ ಅದು ವರ್ಗಾವಣೆ ಆಗುತ್ತೆ ಅನ್ಕೊಳ್ತೀನಿ. ಒಂದು ಸಂಘ, ಒಂದು ಸಂಸ್ಥೆ ಅನ್ನೋದು ವಿಸ್ತಾರವಾದದ್ದು, ಎಲ್ಲರೂ ಭಾಗವಹಿಸ್ಬೋದಂತೀವಿ. ಆದ್ರೆ ಟ್ರಸ್ಟ್ ಅಲ್ಲಿ ಆ ರೀತಿ ಇಲ್ವೇನೋ ಅನ್ಕೋತೀನಿ ಸರ್ ನಾನು. ಅವರ ಅಂದ್ರೆ ಇವಾಗ ನೀವು ಒಂದು ಮಗು ಇದೆ, ಮನೆತನಕ್ಕೆ ಮುಂದುವರಿಯುತ್ತೇನೋ ಅನ್ಕೋತೀನಿ. ಇನ್ನೊಂದು ನಾನು PUC ಹೋಗ್ಬೇಕಾದ್ರೆ ನಮ್ಗೆ ಇಂಗ್ಲಿಷ್ ಒಬ್ರು ವಿಶ್ವನಾಥ್ ರೆಡ್ಡಿ ಅಂತ ಕರೀತಾ ಇದ್ರು. ಆ ಸರ್ ಕನಸು ಕಾಣಿ ಅಂತ ಹೇಳ್ತಾ ಇದ್ರು. ಅದು ಇವಾಗೂ ನಾನು ಅಳವಡಿಸ್ಕೊತಾ ಇದ್ದೀನಿ. ಈಗ ನಾವು ಬಡತನದಲ್ಲಿ ಬಂದಿದೀವಿ, ಒಂದ್ ಮನೆ ನೋಡ್ತೀವಿ ಚೆನ್ನಾಗಿದೆ, ಆ ಮನೆ ಮುಂದೆ ನಿಂತ್ಕೊಂಡು ನಾವು ಎಷ್ಟು ಚೆನ್ನಾಗಿದೆ, ಇಂಥ ಮನೆ ನಾನು ಕಲ್ಪಿಸ್ತೀವಿ ಅಂತ ಒಂದು ಕನಸು ಕಾಣಿ. ಕನಸು ಕಾಣಕ್ಕೆ ದುಡ್ಡು ಕೊಡ್ಬೇಕಾ, ಕಾಸು ಕೊಡ್ಬೇಕಾಗ್ಬೋದು, ನಿಜ ಅಲ್ವಾ? ಹಾಗಾಗಿ ನಾವು ಕನಸನ್ನ ಕಟ್ಕೊಂಡು ಜೀವನ ಮಾಡೋದ್ರಲ್ಲಿ ನಮ್ಮ ಆತ್ಮ ಸಂತೋಷ ಹೆಚ್ಚಾಗುತ್ತೆ. ಕೆಟ್ಟದಕ್ಕೆ ಕನಸು ಕಾಣೋದಿಲ್ಲ, ಒಳ್ಳೆ ಉದ್ದೇಶಗಳಿಗೆ, ಒಳ್ಳೆತನಕ್ಕೆ ನಾವು ಕನಸನ್ನ ಕಾಣ. ಇವ್ರು ಕಟ್ಕೊಂಡಿರುವಂತಹ ಕನಸಿನ ಕೂಸು ಮುಂದೆ ಇಡೀ ಚಾಮರಾಜನಗರದ ಎಲ್ಲಾ ಶಾಲೆಗಳಿಗೂ ವಿತರಿಸ್ಲಿ. ಇವರು ಕೊಡುಗೆ ಕೈಗಳು ವಿಸ್ತಾರವಾಗಿ ಬೆಳಿಗ್ಗೆ ಅಂತ ಹೇಳ್ತಾ ನಾವು ಅವ್ರಿಗೆ ಒಳ್ಳೇದಾಗ್ತದೆ ಭಗವಂತ ತುಂಬಾ ವರ್ಗದಲ್ಲ ನಾವಿಗೆ ಕೊಟ್ಟು ಕಾಪಾಡಿ ಅಂತ ನಾನು ಪರೀಕ್ಷೆ